ಪ್ರಥಮ ದರ್ಜೆ ಕಾಲೇಜು ಹುಣಸಗಿ, ಜಿಲ್ಲಾ ಯಾದಗಿರಿ. ಇಂದು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣಸಗಿಯಲ್ಲಿ ಅಂತಿಮ ವರ್ಷದ BA ಮತ್ತು BCom ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಿವಿಧ ಘಟಕಗಳ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪ್ರಭುಲಿಂಗ ಸುಪ್ಲಿಯವರು, ಅತಿಥಿಗಳಾಗಿ ಶ್ರೀ ಚೆನ್ನಯ್ಯಸ್ವಾಮಿ ಹಿರೇಮಠ, ಶ್ರೀ ಚಂದ್ರಶೇಖರ್ ದಂಡಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀ ಸಿದ್ದರಾಮಪ್ಪ ಮುದಗಲ್ ಪಟ್ಟಣ ಪಂಚಾಯಿತಿ ಸದಸ್ಯರು, ಶ್ರೀ ಶಿವಕುಮಾರ್ ಮಲಗಲದಿನ್ನಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್ ಕುಮಾರ್ ರವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕೋಶದ ಕೋಶಾಧಿಕಾರಿಯಾದ ಡಾಕ್ಟರ್ ಮಹದೇವಪ್ಪ, ಶ್ರೀ ವೀರೇಂದ್ರ, ಶ್ರೀ ಸಂತೋಷ್ ರಾಥೋಡ್, ಶ್ರೀ ಶರಣಬಸವ, ಶ್ರೀಮತಿ ಪ್ರೀತಾ ರೆಡ್ಡಿ ಮತ್ತು ಬೋಧಕೇತರ ವೃಂದದವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಹನುಮಂತ ದೊರೆ, ಹುಣಸಗಿ. ಸ್ಟೂಡೆಂಟ್ ಒಬ್ರು ಹೇಳಿದ್ರು, ಬೆಳಗ್ಗೆಯಿಂದ ನಾನು ಬೇರೆ ಕಡೆ ಡ್ಯೂಟಿ ಮಾಡ್ತೀನಿ, ಆಮೇಲೆ ನಾನು ಕಾಲೇಜಿಗೆ ಬರ್ತೀನಿ ಅಂತ. ಅವ್ರದ್ದು ಎಷ್ಟೊಂದು ತೊಂದರೆ ಇದೆ, ಅದ್ರೊಳಗೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾರ. ಅವ್ರಿಗೆ ಎಷ್ಟು ಜವಾಬ್ದಾರಿ ಅದ್ ನೋಡು. ಕೆಲವೊಬ್ರು ಇರ್ತಾರ, ಅವ್ರ ಮನೆಗೆಲ್ಲ ಅನುಕೂಲ ಇರ್ತದ, ಬರ್ತಾರ ಸ್ಕೂಲ್ನಿಗೆ ಸುಮ್ನೆ ಬರ್ತಾರ, ಮೊಬೈಲ್ ನೋಡ್ತಾರ, ರೀಲ್ಸ್ ನೋಡ್ತಾರ. ನೀವು ಮೊಬೈಲ್ ನೋಡಕ್ ಬೇಡ ಅಂದಿಲ್ಲ, ಅದಕ್ಕೊಂದು ಟೈಮ್ ಇರ್ಬೇಕು. ಹೆಂಗಂದ್ರ ಅದ್ರೊಳಗನು ಒಳ್ಳೊಳ್ಳೆ ಅದಾವ, ಯೋಗನೂ ಅದಾವ, ಆಮೇಲೆ ಒಂದು ಜೀವನ ಯಾವ ತರ ಬದುಕ್ಬೇಕು ಅನ್ನೋದನ್ನು ಅದಾವ. ಅಂತಾವ್ ನೋಡ್ರಿ, ಅದ ಬಿಟ್ಟು ಯಾವ್ದೋ ನೋಡ್ ಒಂದು ವರ್ಷ ಕೂಡ ಕಾಲೇಜಿನ ನೆಟ್ಟಿಗೆ ಬಂದಿಲ್ಲ. ಸುಳ್ಳು ಯಾಕೆ ಹೇಳ್ಬೇಕು? ಯಾಕೆ ಅಂತಂದ್ರೆ ವರ್ಕ್ ಮಾಡ್ತಿದೆ ಹೊರಗಡೆ ಧರ್ಮಸ್ಥಳ ಸಂಘದಲ್ಲಿ SP ಆಗಿ ವರ್ಕ್ ಮಾಡ್ತಿದ್ದೆ. 1.5 ವರ್ಷ ಧರ್ಮಸ್ಥಳ ಸಂಘದಲ್ಲಿ ವರ್ಕ್ ಮಾಡಿದೆ. ಆ ವರ್ಕ್ ಪ್ಲೇಸ್ ಇಂದ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದ್ದದ್ದು ಅದು ಕ್ಲಿಯರ್ ಆಯ್ತು. ಹಾಗೆ ಕಾಲೇಜ್ ಬರ್ತಾ ಸರ್ ಅಂದ್ರು, ನಿಂಗೆ ಏನೇ ಪ್ರಾಬ್ಲಮ್ ಇದ್ರೆ ಹೇಳ್ಕೊ. ಶರಣಕುಮಾರ್ ಸರ್ ನಂಗೆ ಒಬ್ಬಳೇ ಕಂಪ್ಲೀಟ್ ಕೇಳ್ತಿದ್ರು ಪ್ರತಿಯೊಂದು. ಏನಿದ್ರು ಹೇಳ್ಕೊ, ನೀ ಭಯ ಪಡ್ಕೋಬೇಡ. ನಡೆದೇ ಇದೆ. ಅದಕ್ಕಾಗಿ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ನನಗೆ ಕಾಲಾವಕಾಶ ಸ್ವಲ್ಪ ಇರೋದ್ರಿಂದ ನಾನು ಮಾತಿಗೆ ವಿರಾಮ ಹೇಳಿ ನನಗೆ ಮಾತನಾಡಲು ಅವಕಾಶ ಪಟ್ಟಿರುವಂತ ಈ ಕಾಲೇಜಿನ ಪ್ರಿನ್ಸಿಪಾಲರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮುಕ್ತಾಯ ಮಾಡ್ತೇನೆ. ನಾವು ಈ ಸ್ಥಾನದಲ್ಲಿ ಮುಟ್ಟಿದೀವಿ ಅಂದ್ರೆ ನಿಮ್ಮಂಗೆ ನಾವು ಕುಳಿತು ವಿದ್ಯಾದಾನ ಮಾಡಿ ಇಲ್ಲಿ ಬಂದಿರತಕ್ಕಂಥ ಸಂತ. ಆದ್ರೆ ಅಲ್ಲಿ ಏನಿರಬೇಕು ವಿದ್ಯಾರ್ಥಿ ಸ್ನೇಹಿತರಲ್ಲಿ ಅಂದ್ರೆ ಒಂದು ಛಲ, ಒಂದು ಗಟ್ಟಿಯಾದ ದೃಢ ಸಂಕಲ್ಪ ಇರಬೇಕು. ಬಹಳ ವಿದ್ಯಾರ್ಥಿಗಳು ಬಹಳ ಚಂದಾಗಿ ಹೇಳಿದ್ರು, ಆತ್ಮವಿಶ್ವಾಸ ಇರಬೇಕು. ಒಬ್ಬ ವಿದ್ಯಾರ್ಥಿ ಹೇಳೋದ ತಾಳ್ಮೆ ಇರಬೇಕು ಸಾಧಿಸುವುದಕ್ಕೆ, ಖಂಡಿತ ಬೇಕದು. ಯಾಕೆಂದ್ರೆ ವಿದ್ಯಾರ್ಥಿ ಸ್ನೇಹಿತರೆ, ಈ ಜಗತ್ತು ನಿಂತಿರುವುದೇ ನಂಬಿಕೆಯ ಮೇಲೆ, ಆತ್ಮವಿಶ್ವಾಸದ ಮೇಲೆ. ಆ ನಂಬಿಕೆ ಮತ್ತು ವಿಶ್ವಾಸ ಏನು ಅವಶ್ಯಕತೆ? ಆ ನಂಬಿಕೆ ಮತ್ತು ವಿಶ್ವಾಸ ನೀವು ಕಳ್ಕೊಂಡ್ರಿ ಅಂತಂದ್ರೆ ನಿಮ್ಮ